ಹಾಯ್ ಫ್ರೆಂಡ್ಸ್, ನೋಡಿ ಈ ಹಳ್ಳಿಲಿ ನನಗೆ ತುಂಬ ಇಷ್ಟ ಆಗಿದೆ. ಏನಂತಂದರೆ ಅಲ್ಲಲ್ಲೇ ಟ್ರೀ ಹೌಸ್ಗಳನ್ನ ಹಾಕ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲೆಲ್ಲ ಆನೆಗಳು ಬರ್ತವೆ. ನೈಟ್ ಆದರೆ ಕಾವಲ್ಗಂತ ಹೇಳ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದಾರೆ. ನನಗೂ ತುಂಬ ದಿನದಿಂದ ಒಂದು ಆಸೆ ಇತ್ತು ಗುರು. ಏನಂತಂದರೆ ಈ ಥರ ಹೋಗಿ ಒಂದು ದಿವಸ ಒಂದು ನೈಟು ಸ್ಟೇ ಇರಬೇಕಂತ ತುಂಬ ಆಸೆ. ಆದರೆ ಇವಾಗ ಆಗಲ್ಲ. ಒಂದು ದಿವಸ ಹೋಗ್ತೀನಿ. ಬನ್ನಿ, ಅದು ಮೇಲ್ಗಡೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೋಡೋಣ. ಹಾಯ್ ಗುರು, ಮೇಲ್ಗಡೆ ಹತ್ತಾ ಇದ್ದೀನಿ. ನೋಡೋಣ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೋಡ್ತೀನಿ. ಹೋಗಿ ಇನ್ನೊಂದು ಏನಂತಂದರೆ ಪರ್ಮಿಷನ್ ಇಲ್ದಿರ ಹತ್ತಾ ಇದ್ದೀವಿ. ಅವ್ರು ಬಂದರೆ ನಾನು ಬಯಸ್ಕೋಬೇಕಾಗುತ್ತೆ ಅನಿಸುತ್ತೆ. ನಮ್ಮ ಹಳ್ಳಿ ಕಡೆ ಯಾರು ಬೈಲ ಭಯ ಆಗ್ತದೆ ಗುರು. ನೈಟಲ್ಲಿ ಹೆಂಗೆ ಇರ್ತಾರೆ ಇದಕ್ಕೆ ಗುರು. ನೋಡಿ ಮರಕತ್ತಾ ಇದ್ದೀನಿ. ನಾನು ಕೂಡ ಸಿಕ್ಕಾಪಟ್ಟೆ ಭಯ ಆಗ್ತಾಯಿದೆ ಗುರು. ಗುರು ಲಾಸ್ಟ್ಗೂ ಮೇಲೆ ಕತ್ತೇ ಬಿಟ್ಟೆ. ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಒಳಗಡೆ ನೋಡಿ ಕಾಣಿಸ್ತಾ ಇದೆ. ನೈಟಲ್ಲಿ ಆನೆಗಳೆಲ್ಲ ಬರ್ತವೆ. ಅವಾಗ ಇಲ್ಲಿಂದ ಝೂಮ್ ಆಗ್ತಾರೆ ಗುರು. ಕಡೆಗೂ 10 ಮ್ಯಾಲ್ಕೆ ಬಂದೇ ಬಿಟ್ಟೆ ಗುರು. ನೋಡ್ತಾ ಇರ್ಬೋದು, ರಗ್ಗೆಲ್ಲ ಇಟ್ಕೊಂಡಿದ್ದಾರೆ. ನೈಟ್ ಆದರೆ ಆನೆ ಹಂದಿ ಎಲ್ಲ ಬರುತ್ತೆ. ಅದಕ್ಕೋಸ್ಕರ ಇಷ್ಟು ಹೈಟಲ್ಲಿ ಗುಡ್ಲು ಸಡ್ಡನ್ನು ಮಾಡಿಕೊಂಡು ನೆಮ್ಮದಿಯಾಗೆ ಮಲ್ಕೊಬಿಟ್ಟು ಹಂದಿ ಕಾಯ್ತಾ ಇರ್ತಾರೆ. ಪಟಾಕಿ ಎಲ್ಲ ಇಟ್ಕೊಂಡಿರ್ತಾರೆ. ಇಲ್ಲಿ ಆನೆ ಬಂದರೆ ಅಲ್ಲಲ್ಲೇ ಸೌಂಡ್ ಮಾಡ್ತಾರೆ. ಆವಾಗ ಇಲ್ಲಿಂದನೇ ಓಡಿಸ್ತಾರೆ ಗುರು. ನೈಟಲ್ಲಿ ಅವ್ರು ಹೆಂಗೆ ಹತ್ತಾರೆ ಅಂತ ಗೊತ್ತಿಲ್ಲ. ನನಗಂತೂ ಇಲ್ಲಿ ನಿಂತ್ಕೊಂಡ್ರೆ ಸಖತ್ ಭಯ ಆಗ್ತಾಯಿದೆ. ಮರದ ಮೇಲೆ ನಿಂತ್ಕೊಂಡು ಹಾಗೇನೆ ನೀವು ನೋಡ್ತಾ ಇರ್ಬೋದು, ಸುತ್ತಲೂ ವಾತಾವರಣ ತಂಪಾದ ವಾತಾವರಣ ಇದೆ ಗುರು. ಇಲ್ಲಿ ಮಾತ್ರ ಸಖತ್ತಾಗಿದೆ ಪ್ಲೇಸ್ ಮಾತ್ರ. ಈ ಥರ ನೈಟಲ್ಲಿ ಸ್ಟೇ ಮಾಡಬೇಕು ಗುರು. ಅದರಲ್ಲಿ ಅವಾಗ ಆನೆ ಬಂದಾಗ ನಾವಿದ್ರೆ ಅದು ನೋಡೋದೇ ಬೇರೆ ಥರ ಮಜಾ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ಲರಿಗೂ ಟಾಟಾ ಬಾಯ್ ಬಾಯ್.